ಜಾಸ್ತಿ ಆಗುತ್ತೆ ಅಂತೆಲ್ಲ ಬಿಜೆಪಿ ಸಾಕಷ್ಟು ಭವಿಷ್ಯ ಇದೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಎಲ್ಲ ಭವಿಷ್ಯವಾಣಿಯೂ ಕೂಡ ಸುಳ್ಳು ಅಂತ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಹೇಳಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಆಗ್ತೇನೆ, ಹೈಕಮಾಂಡ್ ಕೂಡ ಇದನ್ನು ಸ್ಪಷ್ಟಪಡಿಸಿದೆ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಈ ಪ್ರಶ್ನೆ ಬಿಜೆಪಿ ಎತ್ತಿದ್ದಲ್ಲ. ಈ ಸರ್ಕಾರ ಬಂದು 3 ತಿಂಗಳಿಗೆ ಡಿ ಕೆ ಸುರೇಶ್ ಯಾವುದೋ ಒಂದು ಸಂದರ್ಭದಲ್ಲಿ ಒಳಗೇನು ಒಪ್ಪಂದ ಆಗಿದೆ ಅನ್ನೋದು ಹೈಕಮಾಂಡಿಗೆ, ಸಿ ಎಂಗೆ, ಡಿ ಸಿ ಎಂಗೆ ಗೊತ್ತು ಅಂತ ಹೇಳಿದ ಸಂದರ್ಭದಿಂದ ಶುರುವಾಯ್ತು ಈ ಚರ್ಚೆ. ಈ ಶಿವಗಂಗಾ ಬಿಜೆಪಿಯವರ, ಶಿವಗಂಗಾ ಎಂಥದ್ದು ಹೊನ್ನಾಳಿಯ ಚನ್ನಗಿರಿಯ ಶಾಸಕರು ಬಿಜೆಪಿಯವರ, ನಾವೇ ಹೇಳಿದ್ದು. ದೇಶಪಾಂಡೆ ಅವರು ಬಿಜೆಪಿಯವರ, ನಾಸಿ ಎಂಥದ್ದು ಇಕ್ಬಾಲ್ ಹುಸೇನ್ ಬಿಜೆಪಿಯವರ. ಇದೆಲ್ಲ ಯಾರು? ನಾವು ಎತ್ತಿದ ಪ್ರಶ್ನೆ ಅಲ್ಲ ಇದು. 5 ವರ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ. ನಾವು ಎತ್ತಿರೋದು ನಿಮಗೆ ಭ್ರಷ್ಟಾಚಾರ ಮಾಡೋಕ್ಕೆ ಅಧಿಕಾರ ಕೊಟ್ಟಿಲ್ಲ, ಬೆಲೆ ಏರ್ಸೋಕ್ಕೆ ಅಧಿಕಾರ ಕೊಟ್ಟಿಲ್ಲ, ಒಳ್ಳೆ ಆಡಳಿತ ಕೊಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ನೀವು ಮಾಡ್ತಿರೋದೇನು? ಭ್ರಷ್ಟಾಚಾರ. ನೀವು ಮಾಡ್ತಿರೋದು ಬೆಲೆ ಏರಿಕೆ. ಜನ ನಿಮ್ಮ ಭ್ರಷ್ಟಾಚಾರದಿಂದ ಸಂಕಷ್ಟಕ್ಕೊಳಗಾಗಿದ್ದಾರೆ, ನಿಮ್ಮ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೊಳಗಾಗಿದ್ದಾರೆ. ನೀವು ಆ ವಿಷಯಾಂತರ ಮಾಡೋದಕ್ಕೆ ಕ್ರಾಂತಿಯಾಗತ್ತೆ ಅಂತ ರಾಜಣ್ಣ ತಾನೇ ಹೇಳಿದ್ದು. ಕೆ ಎನ್ ರಾಜಣ್ಣ ಅವರೇ ತಾನೇ ಹೇಳಿದ್ದು. ಅವರೇನು ಬಿ ಜೆ ಪಿಯವರಾ? ನೀವು ವಿಷಯಾಂತರ ಮಾಡೋಕ್ಕೆ ಹೇಳ್ತೀರೋ, ಸುದ್ದಿಲಿರೋಕ್ಕೆ ಹೇಳ್ತೀರೋ, ಅಥವಾ ಜನ ಗಂಭೀರವಾದ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರಲ್ಲ ಅದು ಗೊತ್ತಾಗಬಾರ್ದು. ನೋಡಿ, ಪೌರ ಕಾರ್ಮಿಕರ ಚಳವಳಿ, ಆ ಅನ್ನಭಾಗ್ಯದ ಅಕ್ಕಿ ಸರಬರಾಜು ಮಾಡೋರಿಗೆ 4 ತಿಂಗಳು ಹಣನೇ ಕೊಡದೆ ಅವ್ರು ಸ್ಟ್ರೈಕ್ ಮಾಡಿ ಬಿಲ್ ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂತು. ಅತಿಥಿ ಶಿಕ್ಷಕರ ಚಳವಳಿ, ಆಶಾ ಕಾರ್ಯಕರ್ತರ ಚಳವಳಿ, ಅಂಗನವಾಡಿ ಶಿಕ್ಷಕರ ಚಳವಳಿ, ಹೀಗೆ ಈ ಥರ ಎಲ್ಲರೂ ಚಳವಳಿ ದಾರಿನ ಯಾಕೆ ಹಿಡಿದಿದ್ದಾರೆ? ನೀವು ಇದ್ರ ನಡುವೆ ನಾನೇ 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 ಅಂತ ಹೇಳ್ತೀರಿ. ನಾನೇ ಅಂದಾಗೆಲ್ಲ ಸ್ವಲ್ಪ ಜಾಸ್ತಿ ಅನುಮಾನ ಶುರುವಾಗುತ್ತೆ ಅಷ್ಟೇ. ನಿನ್ನೆ ಹೇಳಿದ್ದಾರೆ, ಪ್ರತಿ ತಿಂಗಳು ನಾವು ಜನಸಾಮಾನ್ಯರು 5,000 ರೂಪಾಯಿ ಕೊಡ್ತೀವಿ, ಇದಕ್ಕಿಂತ ದೊಡ್ಡ ಕ್ರಾಂತಿಯನ್ನು ಬಡತನ ನಿರ್ಮೂಲನೆ ಮಾಡಿ ಅಂತ ಹೇಳ್ತಾರೆ. ಬಡತನ ನಿರ್ಮೂಲನೆ ಆಗಿದೆ ಕರ್ನಾಟಕದಲ್ಲಿ. ಪ್ರತಿ ತಿಂಗಳು 5,000 ರೂಪಾಯಿ ಕೊಡ್ತೀವಿ ಜನಸಾಮಾನ್ಯರಿಗೆ. ಎಚ್ ಕೆ ಪಾಟೀಲ್ರೇ, ಯಾವ್ಯಾವ್ದ್ರ ಬೆಲೆ ಏರಿಸಿದಿರಿ ಅನ್ನೋದ್ರ ಪಟ್ಟಿ ಹೇಳಲ್ಲ. ಪಾಣಿ ಬೆಲೆ 15 ರೂಪಾಯಿ ಇತ್ತು, ಇವತ್ತು 30 ರೂಪಾಯಿ ಕೊಡಬೇಕು. 20 ರೂಪಾಯಿ ಸ್ಟಾಂಪ್ ಪೇಪರ್ ಮಾರ್ಕೆಟಲ್ಲಿ ಇದೆಯಾ? 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕೊಡಬೇಕು ಒಂದು ಸ್ಟಾಂಪ್ ಪೇಪರಿಗೆ. 30,000 ರೂಪಾಯಿಗೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು ರೈತನಿಗೆ, ಇವತ್ತು 3 ಲಕ್ಷ ಕಟ್ಟಬೇಕು ಒಂದು ಟ್ರಾನ್ಸ್ಫಾರ್ಮರ್ಗೆ. ಒಂದು ಕಂಬ ಹಾಕಿಸ್ಕೊಳ್ಳೋಕ್ಕೆ 15,000 ಕಟ್ಟಬೇಕು. ಮುಂಚೆ 30,000ದೊಳಗೆ ಕಂಬನೂ ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕೋರು. ಒಂದು ಕಂಬಕ್ಕೆ 15,000, 10 ಕಂಬ ಹಾಕೋಬೇಕು ಅಂದರೆ 1.5 ಲಕ್ಷ ಕಟ್ಟಬೇಕು. ಡೀಸೆಲ್ಲು 2 ಸರಿ ಸೆಸ್ ಏರಿಸಿದ್ರಿ, 5 ರೂಪಾಯಿ 95 ಪೈಸೆ ಒಟ್ಟು ನೀವು ಸೆಸ್ ಹಾಕಿದ್ದು ಡೀಸೆಲ್ ಬೆಲೆ. ಪೆಟ್ರೋಲ್ ಮೇಲೆ 3 ರೂಪಾಯಿ 90 ಪೈಸೆ ಏರಿಕೆ ಮಾಡಿದ್ರಿ ಸೆಸ್ಸನ್ನ. ಹಾಲಿನ ಬೆಲೆ ಏರಿಕೆ ಮಾಡಿದ್ರಿ. ಆಲ್ಕೋಹಾಲ್ ಬೆಲೆ ನೀವೇ ಸ್ಲ್ಯಾಬ್ ಮಾಡಿ 4 ಸ್ಲ್ಯಾಬ್ ಮಾಡಿ ಆಲ್ಕೋಹಾಲ್ ದರನ ಏರಿಕೆ ಮಾಡಿದ್ರಿ. ಅಡಿಗೆ ಎಣ್ಣೆ ದರದಿಂದ ಹಿಡಿದು ಎಲ್ಲ ಎಣ್ಣೆನೂ ಏರಿಸಿದ್ರಿ ನೀವು. ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ 50 ರೂಪಾಯಿ ಕೊಡಬೇಕು, ಮುಂಚೆ 5 ರೂಪಾಯಿ. ವೂಂಡ್ ಸರ್ಟಿಫಿಕೇಟಿಗೂ ಕಾಸು ಕೊಡಬೇಕು ಈ ಸರ್ಕಾರದಲ್ಲಿ. ಇದೆಲ್ಲ ಬೆಲೆ ಏರಿಕೆ ಶಾಂಪಲ್ಲು. ಇನ್ನೂ ಬಹಳ ಇದೆ ಪಟ್ಟಿ. ವಿದ್ಯುತ್ ದರನೂ ಏರಿಕೆ ಮಾಡಿದ್ರಿ, ಬಸ್ ದರನೂ ಏರಿಕೆ ಮಾಡಿದ್ರಿ. ಯಾವುದನ್ನು ಬಿಟ್ಟಿದ್ದೀರಿ ಹೇಳಿ ನೀವು? ಮೆಟ್ರೋ ದರನೂ ಏರಿಕೆ ಮಾಡಿದ್ರಿ. ಯಾವುದ್ರ ದರನೂ ಏರಿಕೆ ಮಾಡದೆ ಬಿಟ್ಟಿಲ್ಲ ನೀವು. ಈಗ ನೀವು 5 ಗ್ಯಾರಂಟಿ ಕೊಡ್ತೀವಿ ಅಂಥೇಳಿ 69 ವಿವಿಧ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದಿರಿ. 1, 2 ಅಲ್ಲ, 69 ವಿವಿಧ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದಿರಿ. ಆ ಪಟ್ಟಿ ನಮ್ಮ ಹತ್ರ ಇದೆ. ನೀರಿನ ದರನೂ ಏರಿಕೆ ಮಾಡಿದಿರಿ. ಕಸಕ್ಕೂ ಹೆಚ್ಚುವರಿ ಸೆಸ್ಸು.
ಬಿತ್ತನೆ ಬೀಜ, ರೈತರ ಬಿತ್ತನೆ ಬೀಜದ ದರವನ್ನು ಏರಿಕೆ ಮಾಡಿದ್ರಿ ಎಚ್ ಕೆ ಪಾಟೀಲ್ರೆ. ರೈತನ ಬಿತ್ತನೆ ಬೀಜದ ದರ ಯಾವಾಗಲೂ 40-60% ಏರಿಕೆ ಆಗಿರಲಿಲ್ಲ. ಈ ಸರ್ಕಾರ ಬಂದ ಮೇಲೆ ರೈತನ ಬಿತ್ತನೆ ಬೀಜದ ದರದ ಏರಿಕೆಯೂ ಆಗಿದೆ. ಅದನ್ನು ನೋಡಿದಾಗ ನಿಮಗೆ ಜನ ಏನು ಹೇಳ್ತಾರೆ ಕೇಳ್ರಿ. ಜನ ಹೇಳ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಬಿ ಖಾತೆ ಹೆಸರಿನಲ್ಲಿ ಸುಲಿಗೆ ಮಾಡಕ್ಕೆ ಹೊರಟಿದ್ದೀರಿ. ಬಿ ಖಾತೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ, ಆದರೆ ಅದರ ಹೆಸರಿನಲ್ಲಿ ಮತ್ತೆ ಸುಲಿಗೆ, ಅದಕ್ಕೊಂದು ಟ್ಯಾಕ್ಸು. ಅವನು ಯಾರೋ ಔರಂಗಜೇಬನ ಕಾಲದಲ್ಲಿ ಜಜಿಯಾ ಅಂತ ಒಂದು ತಲೆಗಂದಾಯ ಹಾಕಾರಂತಲ್ಲ, ಅದೊಂದು ಬಾಕಿ ಇದೆ ನಿಮಗೆ. ಅದೊಂದು ಹಾಕೋದು ಒಂದು ಬಾಕಿ ಇದೆ.